ಅವನ ಬಳಿಗೆ ಒಬ್ಬ ಯವನಸ್ಥನು ಬಂದು ವಿಚಾರಿಸ ಪ್ರಯಾಣಿಕರ ಗಮನಕ್ಕೆ ಹೆವೆನ್ಲಿ ಎಕ್ಸ್ಪ್ರೆಸ್ ಭೂಲೋಕದಿಂದ ಪರಲೋಕಕ್ಕೆ ಹೋಗುವ ಹೆವೆನ್ಲಿ ಎಕ್ಸ್ಪ್ರೆಸ್ ಇನ್ನೂ ಕೆಲವೇ ಕ್ಷಣದಲ್ಲಿ 1ನೇ ಪ್ಲಾಟ್ಫಾರ್ಮ್ಗೆ ಬಂದು ಸೇರುತ್ತದೆ. ಹೌದಪ್ಪ, ಇಲ್ಲೇ ಬರುತ್ತದೆ. ಈಗ ತಾನೇ ಅವರು ಪ್ರಕಟಣೆ ಮಾಡಿದ್ದಾರೆ. ನಿಮ್ಮ ಹತ್ರ ಟಿಕೆಟ್ ಇದೆಯಪ್ಪ? ಟಿಕೆಟ್ ಇಲ್ಲ ಅಂತ ಹೇಳಿದ್ರಲ್ಲ, ಇದು ಫ್ರೀ ಗಾಡಿ ಅಂತ ಹೇಳಿದ್ದಾರೆ. ಟಿಕೆಟ್ ಏನಕ್ಕೆ ನಮ್ಗೆ? ಹೌದಪ್ಪ, ಅದು ಉಚಿತನೇ. ಅದರ ಬಗ್ಗೆ ನಿಮ್ಗೆ ಸಂಪೂರ್ಣ ವಿವರವನ್ನು ತಿಳಿಸುತ್ತಾನೆ. ದಯವಿಟ್ಟು ಇಲ್ಲಿ ಕುಳಿತುಕೊಳ್ಳಿ. ಹೌದಪ್ಪ, ನೀವು ಹೇಳಿದ್ದು ನಿಜನೇ. ಆದ್ರೆ ಅದಕ್ಕೆ ಒಂದು ದೊಡ್ಡ ಬೆಲೆಯನ್ನು ಕಟ್ಟಿದ್ದಾರೆ ಒಬ್ಬ ವ್ಯಕ್ತಿ. ಯಾರಪ್ಪ ನೀನು? You don't know about me? I am the most richest person in the world. I just need a ticket. I can pay anything for you. I have a huge bank balance and I have a huge property. You can see in that. ಆದ್ರೆ ನಿನ್ನ ಐಶ್ವರ್ಯದಿಂದ ಈ ಒಂದು ಟಿಕೆಟ್ ಅನ್ನು ಕೊಂಡುಕೊಳ್ಳಲು ಸಾಧ್ಯ ಇಲ್ಲಪ್ಪ. ಈ ಒಂದು ಟಿಕೆಟ್ ಉಚಿತಾರ್ಥವಾಗಿ ಅದು ಕೊಡಲ್ಪಡುತ್ತದೆ. ಆದ್ರೆ ಎಲ್ಲರೂ ಒಂದೇ ಟ್ರೈನ್ ನಲ್ಲಿ ಪ್ರಯಾಣ ಮಾಡಬೇಕಾಗ್ತದೆ. I can pay anything for you, but I need a ticket for that. I need a first class ticket so that I can travel comfortably. ಆದ್ರೆ ಇಲ್ಲಿ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಎಂಬ ಯಾವ ವ್ಯತ್ಯಾಸ ಇಲ್ಲಪ್ಪ. ಎಲ್ಲರೂ ಒಂದೇ ಒಂದು ರೈಲುಗಾಡಿನಲ್ಲಿ ಪ್ರಯಾಣ ಮಾಡಬೇಕಾಗ್ತದೆ. What is this? Should I travel in that? I can't travel along with them. ಇರಿಯಪ್ಪ, ಒಂದು ಸ್ವಲ್ಪ ಸಂಪೂರ್ಣ ವಿವರ ನಿಮಗೆ ಕೊಡ್ತೇನೆ. I need a first class ticket, otherwise I won't come. ಬನ್ನಿ ಸ್ವಲ್ಪ ಸಂಪೂರ್ಣ ವಿವರ ಕೊಡ್ತೇನೆ. I'll go on some other way. ಹೆವನ್ಲಿ ಎಕ್ಸ್ಪ್ರೆಸ್ ಬರ್ತಾ ಬಂದಿದೆ. ನಾನು ಅಲ್ಲಿ ಹೋಗ್ಬೇಕು. ಟಿಕೆಟ್ ಬೇಕು ನನಗೆ. ನಿಮ್ಗೆ ಏನು ಗೊತ್ತಾ? ಟಿಕೆಟ್ ಬಗ್ಗೆ ಅದ್ರ ಬಗ್ಗೆ ಒಬ್ರು ಇದ್ದಾರೆ ದೊಡ್ಡವರು, ಅವ್ರು ಹೇಳ್ತಾರೆ. ಯಾರು? ಇಲ್ಲಿದ್ದಾರೆ. ನಮಸ್ಕಾರ ಸರ್. ನಿಮಗೆ ಏನ್ ಬೇಕಾಗಿ ಸರ್? ನಾನು ಹೆವನ್ಲಿ ಎಕ್ಸ್ಪ್ರೆಸ್ ಅಲ್ಲಿ ಹೋಗ್ಬೇಕು ಸರ್. ಸೀನಿಯರ್ ಸಿಟಿಸನ್ ಟಿಕೆಟ್ ನಮ್ಗೆ ಬೇಕು. ಸೀನಿಯರ್ ಜೂನಿಯರ್ ಅಂತ ಯಾವ ಒಂದು ವ್ಯತ್ಯಾಸ ಇಲ್ಲ ಸರ್. ಆದ್ರೆ ಇದು ಎಲ್ಲರೂ ಒಂದೇ ರೈಲುಗಾಡಿ ಪರಲೋಕಕ್ಕೆ ಪ್ರಯಾಣ ಮಾಡುವಂತ ರೈಲು ಗಾಡಿಗೆ ಹೋಗಬಹುದು. ಅದರಲ್ಲಿ ಯಾವ ಒಂದು ವ್ಯತ್ಯಾಸ ಇಲ್ಲ. ಆದ್ರೆ ಅದಕ್ಕೆ ಒಂದು ನೀವು ಮಾಡಬೇಕಾಗ್ತದೆ ಸರ್. ನನಗೆ ತುಂಬಾ ವಯಸ್ಸಾಗಿತ್ತು ಸರ್. ನನಗೆ ನೋವು ತುಂಬಾ ಇದೆ. ಅನಾರೋಗ್ಯದಲ್ಲಿದ್ದೇನೆ. ನನಗೆ ಸೀನಿಯರ್ ಸಿಟಿಸನ್ ಟಿಕೆಟ್ ಬೇಕು ಸರ್. ಇಲ್ಲಪ್ಪ, ನೀವು ಹೇಳೋ ಹಾಗೆ ಸೀನಿಯರ್ ಜೂನಿಯರ್ ಅಂತ ಯಾವ ವ್ಯತ್ಯಾಸ ಇಲ್ಲ. ಆದ್ರೆ ನಿಮಗೆ ಒಂದು ರೈಲಿನಲ್ಲಿ ಹೋಗ್ಲಿಕ್ಕೆ ನಿಮ್ಗೆ ಉಚಿತ ಟಿಕೆಟ್ ಸಿಕ್ಕಾದ್ರೆ ಒಂದು ವಿಷಯ ನೀವು ಮಾಡಬೇಕು. ಬನ್ನಿ ಸರ್. ಹೋಗಕ್ಕೆ ಆಗಲ್ಲ ಸರ್. ನಾನು ಹೋಗಿ ಬೇಗ ಬನ್ನಿ, ನನ್ನ ಹೆಂಡತಿ ಮೇಕಪ್ ಫುಲ್. ನನ್ನ ಹೆಂಡತಿ ಹೊರಗಡೆ ಇದ್ದಾರೆ, ನನ್ನ ಮಗು ಇದ್ದಾರೆ. ನಾ ಅವ್ರ ಜೊತೆಲಿ ಹೋಗ್ತೀನಿ. No, you have to bring individual tickets, otherwise you can't travel here. Hey, what is it? Hey man, you can't travel here. You go, get out. ತಾತ, ಏನೇ ಇದು? ಒಬ್ಬ ಫ್ಯಾಮಿಲಿ ಬಂದಿದ್ದಾರೆ. ಅವರು ಒಬ್ಬರನ್ನ ಇನ್ನು ಕಳಿಸ್ಬಿಟ್ಟಿದ್ರಲ್ಲ, ಅವ್ರು ದುಡ್ಡು ಕಟ್ತಾ ಇದ್ರಲ್ಲ, ದುಡ್ಡು ತಗೊಂಡು ಕಳಿಸ್ಬೋದಲ್ಲ? ಯಾವ ತರ ಬೇಕು ಇದು? ಹೌದಪ್ಪ, ನೀವು ಹೇಳಿದ್ದು ಎಲ್ಲ ನಿಜನೇ. ನೀವೆಲ್ಲ ನೋಡಿದ್ದು ನಿಜನೇ. ಆದ್ರೆ ಇದಕ್ಕೆ ಒಬ್ಬ ದೊಡ್ಡ ಬೆಲೆಯನ್ನು ಒಬ್ಬ ವ್ಯಕ್ತಿ ಕಂಡಿದ್ದಾರೆ. ಅವರು ಯೇಸು ಕ್ರಿಸ್ತನು. ಅದು ಎಲ್ಲರಿಗೂ ಉಚಿತವಾಗಿ ಕೊಡಲ್ಪಡುತ್ತದೆ. ಆದ್ರೆ ಅವರು ತಮ್ಮ ಹಣದಿಂದ ಅದನ್ನು ಕೊಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದರು. ಆದ್ರೆ ಅವರು ನಿರಾಶರಾಗಿ ಹೋದರು. ಆದ್ರೆ ನೀವು ಈ ಒಂದು ಕಲ್ವಾರಿ ಶಿಲುಬೆ ಮೇಲೆ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನೇ ಕೊಟ್ಟು ಸತ್ತು ಉಣಲ್ಪಟ್ಟು ಎದ್ದು ಬಂದಿದ್ದಾರೆ. ಅದನ್ನು ನೀವು ನಂಬಲಿಕ್ಕೆ, ಅದನ್ನ ಸ್ವೀಕಾರ ಮಾಡ್ಲಿಕ್ಕೆ, ಆ ಒಂದು ದೊಡ್ಡ ಬೆಲೆಯನ್ನು ಕೊಟ್ಟಿರುವಂತಹ ವ್ಯಕ್ತಿಯನ್ನು ಸ್ವೀಕಾರ ಮಾಡ್ಲಿಕ್ಕೆ ನಿಮ್ಗೆ ಇಷ್ಟ ಇದೆ ಅಪ್ಪ?
ಹೌದು, ನನಗೆ ಇಷ್ಟ ಇದೆ, ನಂಬುತ್ತೇನೆ. ಹಾಗಾದ್ರೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. Board the train, board the train. Amen. Board the train. ಟ್ರೈನ್ ಚಲಿಸುತ್ತಿದೆ ಸರ್. ನಾವು ಹೋಗೋಣ. ನಿಮಗೆ ಇವಾಗ ಟಿಕೆಟ್ ಉಚಿತವಾಗಿ ಸಿಕ್ಕಿದೆ, ಬನ್ನಿ ಹೋಗೋಣ. ಹೌದಾ, ಒಳ್ಳೆದು.